ನಮಸ್ಕಾರ ವೀಕ್ಷಕರೇ, ಶ್ರಾವಣ ಮಾಸ ಬಂತೆಂದರೆ ನಮ್ಮೆಲ್ಲರ ಮನೆಗಳಲ್ಲಿ ಹಬ್ಬದ ಕಳೆ ಮನೆ ಮಾಡುತ್ತದೆ. ಅದರಲ್ಲಿಯೂ ಶ್ರಾವಣ ಮಾಸದ ಶುಕ್ರವಾರ ಆಚರಿಸುವ ವರಮಹಾಲಕ್ಷ್ಮಿ ವ್ರತ ಅತ್ಯಂತ ಶ್ರೇಷ್ಠವಾದದ್ದು ಮತ್ತು ಪವಿತ್ರವಾದದ್ದು. ಬೇಡಿದ ವರಗಳನ್ನು ಕರುಣಿಸುವ ತಾಯಿ ಮಹಾಲಕ್ಷ್ಮಿಯನ್ನು ಭಕ್ತಿಯಿಂದ ಪೂಜಿಸುವ ದಿನವಿದು. ಇಂದಿನ ಈ ವಿಡಿಯೋದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಧನುರಾಶಿಯವರಿಗೆ ಈ ಬಾರಿಯ ವರಮಹಾಲಕ್ಷ್ಮಿ ಹಬ್ಬ ಏನೆಲ್ಲ ವಿಶೇಷತೆಗಳನ್ನು ತರಲಿದೆ, ತಾಯಿ ಲಕ್ಷ್ಮಿ ಕೃಪೆ ಧನುರಾಶಿಯವರ ಮೇಲೆ ಹೇಗಿರಲಿದೆ ಮತ್ತು ಧನುರಾಶಿಯವರು ಯಾವ ರೀತಿಯಾಗಿ ವರಮಹಾಲಕ್ಷ್ಮಿಯನ್ನು ಪೂಜಿಸಿದರೆ ಇಮ್ಮಡಿ ಫಲ ಸಿಗುತ್ತದೆ ಎಂಬುದನ್ನು ಸಂಪೂರ್ಣವಾಗಿ ನಾನೆಂದು ತಿಳಿಸುತ್ತೇನೆ. ವರಮಹಾಲಕ್ಷ್ಮಿ ಹಾಗೂ ಧನುರಾಶಿಯವರ ನಡುವಿನ ನಂಟು. ಧನುರಾಶಿಯ ಅದೃಷ್ಟವನ್ನು ತಿಳಿಯುವ ಮುನ್ನ ವರಮಹಾಲಕ್ಷ್ಮಿಗೂ ಮತ್ತು ಧನುರಾಶಿಗೂ ಇರುವ ವಿಶೇಷ ನಂಟನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಗುರುಬಲ ಮತ್ತು ಲಕ್ಷ್ಮಿ ಕಟಾಕ್ಷ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಧನುರಾಶಿಯ ಅಧಿಪತಿ ಗುರು. ಗುರುಗ್ರಹವು ಜ್ಞಾನ, ಸಂಪತ್ತು ಮತ್ತು ಸಂತಾನ ಸಮೃದ್ಧಿಯ ಕಾರಕ. ಇತ್ತ ತಾಯಿ ಮಹಾಲಕ್ಷ್ಮಿಯು ಐಶ್ವರ್ಯ, ಧನ ಮತ್ತು ಧಾನ್ಯಗಳ ದೇವತೆ. ಗುರುವಿನ ಜ್ಞಾನ ಮತ್ತು ಲಕ್ಷ್ಮಿಯ ಸಂಪತ್ತು ಒಂದಾಗುವ ಅದ್ಭುತ ಸಂಯೋಗವೇ ಧನುರಾಶಿಯವರಿಗೆ ಇರುವ ವಿಶೇಷತೆ. ಅಗ್ನಿತತ್ವದ ರಾಶಿ. ಧನುರಾಶಿಯು ಅಗ್ನಿತತ್ವವನ್ನು ಹೊಂದಿರುವ ರಾಶಿಯಾಗಿದೆ. ಇವರು ಹುಟ್ಟಿನಿಂದಲೇ ಧನಾತ್ಮಕ ಚಿಂತನೆ ಮತ್ತು ಆಧ್ಯಾತ್ಮಿಕ ಒಲವನ್ನು ಹೊಂದಿರುತ್ತಾರೆ. ಮಹಾಲಕ್ಷ್ಮಿಗೆ ಶುದ್ಧತೆ ಮತ್ತು ಆಧ್ಯಾತ್ಮಿಕ ವಾತಾವರಣವೆಂದರೆ ಅತ್ಯಂತ ಪ್ರಿಯ. ಹೀಗಾಗಿ ಧನುರಾಶಿಯವರ ನಿಷ್ಕಲ್ಮಶ ಭಕ್ತಿಗೆ ತಾಯಿ ಬೇಗ ಒಲಿಯುತ್ತಾಳೆ. ಧರ್ಮ ಮತ್ತು ಕರ್ಮದ ಒಲವು. ಧನುರಾಶಿಯವರು ಧರ್ಮದ ಮಾರ್ಗದಲ್ಲಿ ನಡೆಯುವವರು. ಯತ್ರ ಧರ್ಮ ತತ್ರ ಲಕ್ಷ್ಮಿ ಎನ್ನುವಂತೆ ಎಲ್ಲಿ ಧರ್ಮ ಇರುತ್ತದೆಯೋ ಅಲ್ಲಿ ಲಕ್ಷ್ಮಿ ನೆಲೆಸಿರುತ್ತಾಳೆ. ಹಾಗೆಯೇ ಧನುರಾಶಿಯವರು ಮಾಡುವ ವರಮಹಾಲಕ್ಷ್ಮಿ ಪೂಜೆಯು ನೇರವಾಗಿ ದೇವಿಗೆ ತಲುಪುತ್ತದೆ. ವರಮಹಾಲಕ್ಷ್ಮಿ ಹಬ್ಬವು ಧನುರಾಶಿಯವರಿಗೆ ತರುವ ಅದೃಷ್ಟ ಮತ್ತು ಫಲಗಳು. ಈ ಬಾರಿಯ ವರಮಹಾಲಕ್ಷ್ಮಿ ಪೂಜೆಯಿಂದ ಧನುರಾಶಿಯವರ ಜೀವನದಲ್ಲಿ ಅದ್ಭುತವಾದ ಧನಾತ್ಮಕ ಬದಲಾವಣೆಗಳಾಗಿವೆ. ಆ ಬದಲಾವಣೆಗಳು ಯಾವುವು? ಇಲ್ಲಿದೆ ವಿವರ. ಆರ್ಥಿಕ ಪ್ರಗತಿ. ಧನುರಾಶಿಯವರಿಗೆ ಹಣಕಾಸಿನ ಮುಗ್ಗಟ್ಟುಗಳಿದ್ದರೆ ತಾಯಿಯ ಕೃಪೆಯಿಂದ ಅವು ನಿವಾರಣೆಯಾಗುತ್ತದೆ. ನಿಂತು ಹೋಗಿದ್ದ ಹಣಕಾಸಿನ ಹರಿವು ಮತ್ತೆ ಶುರುವಾಗಲಿದೆ. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಲಿದೆ. ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಯಶಸ್ಸು. ಉದ್ಯೋಗದಲ್ಲಿ ಬಡ್ತಿ ನಿರೀಕ್ಷಿಸುತ್ತಿರುವವರಿಗೆ ಶುಭ ಸುದ್ದಿಗಳು ಸಿಗಲಿವೆ. ವ್ಯಾಪಾರಸ್ಥರಿಗೆ ಅಂದುಕೊಂಡದ್ದಕ್ಕಿಂತ ಹೆಚ್ಚಿನ ಲಾಭ ಸಿಗುವ ಯೋಗವಿದೆ. ವಿಶೇಷ ಪಾಲುದಾರಿಕೆ. ವ್ಯವಹಾರಗಳಲ್ಲಿ ಲಕ್ಷ್ಮಿಯ ಅನುಗ್ರಹದಿಂದಾಗಿ ಭಿನ್ನಾಭಿಪ್ರಾಯಗಳು ದೂರವಾಗಿ ಲಾಭಗಳು ಹೆಚ್ಚಾಗುತ್ತದೆ. ಕೌಟುಂಬಿಕ ಶಾಂತಿ. ಮನೆಯಲ್ಲಿನ ಕಲಹಗಳು ದೂರವಾಗಿ ಪತಿ ಪತ್ನಿಯರ ನಡುವೆ ಅನ್ಯೋನ್ಯತೆ ಹೆಚ್ಚಾಗುತ್ತದೆ. ಮನೆಯಲ್ಲಿ ಮದುವೆ ಅಥವಾ ಮುಂತಾದ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ದಟ್ಟವಾಗಿದೆ. ಆರೋಗ್ಯ ವೃದ್ಧಿ. ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದವರಿಗೆ ಈ ವ್ರತದ ಪುಣ್ಯದಿಂದ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ. ಮಾನಸಿಕ ನೆಮ್ಮದಿ ದೊರೆಯಲಿದೆ. ಸಾಲಬಾಧೆ ನಿವಾರಣೆ. ಸಾಲದ ಹೊರೆಯಿಂದ ಕಂಗೆಟ್ಟಿರುವ ಧನುರಾಶಿಯವರಿಗೆ ಸಾಲ ತೀರಿಸಲು ಹೊಸ ಮಾರ್ಗಗಳು ಗೋಚರಿಸಲಿವೆ. ಮಹಾಲಕ್ಷ್ಮಿಯು ಋಣಮುಕ್ತರನ್ನಾಗಿ ಮಾಡಲು ದಾರಿ ತೋರುತ್ತಾಳೆ. ಧನುರಾಶಿಯವರು ವರಮಹಾಲಕ್ಷ್ಮಿಯನ್ನು ಪೂಜಿಸುವ ವಿಶೇಷ ವಿಧಾನ. ಧನುರಾಶಿಯ ಅಧಿಪತಿ ಗುರುವಾಗಿದ್ದರಿಂದ ಪೂಜೆಯಲ್ಲಿ ಗುರುವಿಗೆ ಪ್ರಿಯವಾದ ವಸ್ತುಗಳನ್ನು ಬಳಸಿದರೆ ಲಕ್ಷ್ಮೀ ದೇವಿಯು ಶೀಘ್ರವಾಗಿ ಒಲಿಯುತ್ತಾಳೆ. ನೀವು ಪೂಜೆ ಮಾಡುವಾಗ ಈ ಕೆಳಗಿನ ನಿಯಮಗಳನ್ನು ಪಾಲಿಸಿ. ಬಣ್ಣದ ಆಯ್ಕೆ. ಧನುರಾಶಿಯವರಿಗೆ ಹಳದಿ ಮತ್ತು ಕೆಂಪು ಬಣ್ಣಗಳು ಅತ್ಯಂತ ಶ್ರೇಷ್ಠ. ವರಮಹಾಲಕ್ಷ್ಮಿ ದೇವಿಗೆ ಹಳದಿ ಮತ್ತು ಕೆಂಪು ಬಣ್ಣದ ಸೀರೆಯನ್ನು ಉಡಿಸಿ. ನೀವು ಕೂಡ ಪೂಜೆಗೆ ಕುಳಿತುಕೊಳ್ಳುವಾಗ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸುವುದು ಅತಿ ಉತ್ತಮ. ಹೂವುಗಳ ಅಲಂಕಾರ. ಲಕ್ಷ್ಮೀ ದೇವಿಗೆ ಕಮಲದ ಹೂ ಎಂದರೆ ಅತ್ಯಂತ ಪ್ರಿಯ. ಇದರ ಜೊತೆಗೆ ಧನುರಾಶಿಯವರ ವಿಶೇಷವಾಗಿ ಹಳದಿ ಬಣ್ಣದ ಸೇವಂತಿಗೆ ಅಥವಾ ಕನಕಾಂಬರ ಹೂಗಳಿಂದ ದೇವಿಯನ್ನು ಅಲಂಕರಿಸಬೇಕು. ನೈವೇದ್ಯ. ದೇವಿಗೆ ನೈವೇದ್ಯ ಮಾಡುವಾಗ ಹಳದಿ ಬಣ್ಣದ ಸಿಹಿ ತಿಂಡಿಗಳಿಗೆ ಹೆಚ್ಚಿನ ಆದ್ಯತೆ ನೀಡಿ. ಕಡಲೆಬೇಳೆಯಿಂದ ಮಾಡಿದ ಪಾಯಸ, ಒಬ್ಬಟ್ಟು, ಹೋಳಿಗೆ, ಕಡಲೆಕಾಳಿನ ಉಸುಲಿ ಅಥವಾ ಕೇಸರಿ ಬಾತನ್ನು ನೈವೇದ್ಯವಾಗಿ ಅರ್ಪಿಸಿ. ಗುರುವಿಗೆ ಕಡಲೆ ಎಂದರೆ ಇಷ್ಟ, ಹಾಗಾಗಿ ಇದು ಶ್ರೇಷ್ಠ. ದೀಪಾರಾಧನೆ.
ಪೂಜೆ ಕೋಣೆಯಲ್ಲಿ ಶುದ್ಧವಾದ ತುಪ್ಪದ ದೀಪವನ್ನು ಹಚ್ಚಿ, ವಿಶೇಷವಾಗಿ 5 ಬತ್ತಿಗಳಿರುವ ಪಂಚಮುಖಿ ದೀಪವನ್ನು ಹಚ್ಚುವುದು ಧನುರಾಶಿಯವರಿಗೆ ಐಶ್ವರ್ಯವನ್ನು ತಂದುಕೊಡುತ್ತದೆ. ಪೂಜಾ ದಿಕ್ಕು: ಪೂಜೆ ಮಾಡುವಾಗ ನೀವು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಮುಖ ಮಾಡಿ ಕುಳಿತುಕೊಳ್ಳುವುದು ಶ್ರೇಷ್ಠ. ವಿಶೇಷವಾಗಿ ಮಂತ್ರಗಳು ಮತ್ತು ಪರಿಹಾರಗಳು: ಪೂಜೆಯ ಸಮಯದಲ್ಲಿ ಧನುರಾಶಿಯವರು ಈ ಮಂತ್ರಗಳನ್ನು ಪಠಿಸಿದರೆ ಅಥವಾ ಕೇಳಿದರೆ ಲಕ್ಷ್ಮಿ ಕಟಾಕ್ಷ ಖಂಡಿತ. ಮಂತ್ರ ಪಠಣ: ದೇವಿ ಕುಂಕುಮಾರ್ಚನೆ ಮಾಡುವಾಗ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಥವಾ ಓಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ ಎಂಬ ಮಂತ್ರವನ್ನು 108 ಬಾರಿ ಪಠಿಸಿ. ಸ್ತೋತ್ರಗಳು: ಆದಿಶಂಕರಾಚಾರ್ಯರು ರಚಿಸಿದ ಕನಕದಾರ ಸ್ತೋತ್ರ ಮತ್ತು ಶ್ರೀ ಸೂಕ್ತವನ್ನು ಪಠಿಸುವುದು ಅಥವಾ ಮನೆಯಲ್ಲಿ ಕೇಳುವುದರಿಂದ ದಾರಿದ್ರ್ಯ ದೂರವಾಗುತ್ತದೆ. ದಾನ: ಪೂಜೆ ಮುಗಿದ ನಂತರ ಸುಮಂಗಲ್ಯರಿಗೆ ಅರಿಶಿಣ ಕುಂಕುಮದ ಜೊತೆಗೆ ಹಳದಿ ಬಣ್ಣದ ಬಳೆಗಳು, ಬಾಳೆಹಣ್ಣು ಮತ್ತು ರವಿಕೆಯನ್ನು ದಾನವಾಗಿ ನೀಡಿ. ಕಡು ಬಡವರಿಗೆ ಅಥವಾ ಬ್ರಾಹ್ಮಣರಿಗೆ ಕಡಲೆಬೇಳೆಯನ್ನು ದಾನ ಮಾಡುವುದರಿಂದ ಗುರುವಿನ ಮತ್ತು ಲಕ್ಷ್ಮಿಯ ಸಂಪೂರ್ಣ ಕೃಪೆ ನಿಮ್ಮ ಮೇಲಿರುತ್ತದೆ. ವೀಕ್ಷಕರೇ, ಧನುರಾಶಿಯವರು ಹುಟ್ಟಿನಿಂದಲೇ ದೈವ ಭಕ್ತರು ಮತ್ತು ಪ್ರಾಮಾಣಿಕರು. ಈ ಬಾರಿಯ ವರಮಹಾಲಕ್ಷ್ಮಿ ಹಬ್ಬವನ್ನು ಈ ಮೇಲಿನ ವಿಧಾನದಲ್ಲಿ ಪೂರ್ಣ ಶ್ರದ್ಧೆ ಮತ್ತು ಭಕ್ತಿಯಿಂದ ಆಚರಿಸಿ. ನಿಮ್ಮ ಜೀವನದಲ್ಲಿರುವ ಎಲ್ಲ ಕಷ್ಟಗಳು ದೂರವಾಗಿ ಆ ತಾಯಿ ಲಕ್ಷ್ಮೀದೇವಿಯು ನಿಮಗೆ ಸುಖ, ಶಾಂತಿ, ಆರೋಗ್ಯ ಮತ್ತು ಅಷ್ಟೈಶ್ವರ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಹಾಗೂ ಬಂಧುಗಳಿಗೆ ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು.